ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊತೀನಿ. ತುಂಬ ಜನ ವ್ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ, ವ್ಲಾಗ್ ಮಿಸ್ ಮಾಡ್ಕೊತಿದ್ದೀನಿ ಎಲ್ಲ ಕಮೆಂಟ್ಸ್ ಎಲ್ಲನೂ ಕೂಡ ನನಗೆ ಪರ್ಸ್ನಲ್ DMs ಎಲ್ಲನೂ ಕೂಡ ನೋಡಿದೆ. ಆ್ಯಂಡ್ ಸಾರಿ ನಿಮಗೆಲ್ಲರಿಗೂ ಕಾಯಿಸ್ದೆ. ಆ್ಯಂಡ್ ಇವತ್ತಿನ ಈ ವ್ಲಾಗಲ್ಲಿ ಒಂದು ನ್ಯೂ ಲರ್ನಿಂಗ್ ಜರ್ನಿ ಆಗಿರುತ್ತೆ. ಅದು ಏನು ಎತ್ತ ಎಲ್ಲನೂ ಕೂಡ ಅಪ್ಡೇಟ್ನ ಮಾಡ್ತೀನಿ. ನನ್ನ ಮಗನಿಗೆ ನಮ್ಮಪ್ಪ ಒಂದು ಟಾಯ್ನ ತೊಗೊಂಬಂದಿದ್ರು. ಅದರೊಳಗಡೆ ವಾಟರ್ ಹಾಕ್ಬಿಟ್ಟು ನಾವು ಊದಿದ್ರೆ ಅದು ಒಂಥರ ಫ್ಲೂಟ್ ಥರ ಬರ್ತಿತ್ತು. ಅದನ್ನು ಆಟ ಆಡ್ತಿದ್ವಿ. ಅದು ಮಣ್ಣಿಂದ ಮಾಡಿದರು. ಸೊ ಅದನ್ನು ಹೊಡೆದಾಕೇ ಬಿಟ್ಟ. ಬೆಳಗ್ಗೆ ನಾನು ಎದ್ದು ಅವನಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಅವನನ್ನು ರೆಡಿ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸಿ. ಆ್ಯಂಡ್ ನಾನು ಇವತ್ತು ನನ್ನ ಹೊಸ ಜರ್ನಿನ ಶುರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯೂಟಿಷಿಯನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಸೊ ಹಾಗಾಗಿ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ನಾನು ಹೋಗ್ತಿರೋ ಏರಿಯಾ ಬಂದು ಕಮಲಾನಗರ್. ಸೊ ಇಲ್ಲಿ ಮ್ಯಾಮು ಬಂದಿದ ತಕ್ಷಣ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ನಾನು ಮತ್ತು ಸಂಪ್ರೀತ್ ಅವರಿಬ್ರು ಒಟ್ಟಿಗೆ ಕ್ಲಾಸಿಗೆ ಜಾಯ್ನ್ ಆಗಿದ್ವಿ. ಅವ್ರು ಬರೋ ತನಕ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಮ್ಯಾಮು ಇವತ್ತು ಪಾರ್ಟಿಷನ್ ಸೆಕ್ಷನ್ಸ್ ಏರ್ ಕಟ್ಟಿಗೆ ಆಗಿರ್ಬೋದು, ಏರ್ಗೆ ಏನೇ ರಿಲೇಟೆಡ್ ನಾವು ಮಾಡಬೇಕು ಅಂದಾಗಲೂ ಯಾವ ಥರ ಸೆಕ್ಷನ್ಸ್ನ ತೆಗಿಬೇಕು ಅನ್ನೋದನ್ನು ಪ್ರೀವಿಯಸ್ ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿತ್ತು. ಅವ್ರಿಗೆಲ್ಲ ಹೇಳ್ಕೊಡ್ತಿದ್ರು. ಅವ್ರ ಜೊತೆ ನಮ್ಮನ್ನು ಕೂಡ ಕಂಬೈನ್ ಮಾಡ್ಕೊಂಡು ನಮಗೂ ಹೇಳ್ಕೊಟ್ರು. ಆ್ಯಂಡ್ ಫಸ್ಟ್ ಡೇ ನಮಗೆ ಥ್ರೆಡ್ಡಿಂಗ್ ಕ್ಲಾಸ್ ಇತ್ತು. ಸೊ ಆ ಥ್ರೆಡ್ಡಿಂಗ್ನ ಮಾಡೋದನ್ನು ಹೇಗೆ ಅಂತ ಹೇಳ್ಬಿಟ್ಟು ಲೈಕ್ ಪ್ರೊಫೆಷ್ನಲ್ ವೇಯಲ್ಲಿ ಹೇಳ್ಕೊಡ್ತಿದ್ರು. ಹಾಗೆಯೇ ಅವರಿಗೆ ಹೇರ್ ಸ್ಟಿಕ್ಸ್ನ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ರು. ಅವರು ಒಬ್ಬರ ಮೇಲೊಬ್ಬರು ಪ್ರಾಕ್ಟೀಸ್ ಕೂಡ ಮಾಡ್ಕೊತಾಯಿದ್ರು. ಹಾಗೆ ನಾವು ಕೂಡ ಟ್ರೈ ಮಾಡಿದ್ವಿ. ಆ್ಯಂಡ್ ಲಾಸ್ಟಿಗೆ ನಮಗೆ ವೆಲ್ಕಮ್ ಮಾಡಿ ವೆಲ್ಕಮ್ ವಿಡಿಯೋ ಎಲ್ಲನೂ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಕೂಡ ಆಗಿತ್ತು. ಲಂಚ್ ಬಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ. ತುಂಬ ದೂರ ಆಗುತ್ತೆ, ಮತ್ತೆ ವಾಪಸ್ ಬರೋಕ್ಕೆ ಊಟ ಮನೆಗೆ ಬಂದು ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂತಲೇ ಫಿಕ್ಸ್ ಆಗಿದ್ದಿದ್ದು. ಸೊ ನಾನು ಇಡ್ಲಿನೇ ಬಾಕ್ಸಿಗೆ ಕೂಡ ಹಾಕ್ಕೊಂಡು ಬಂದಿದ್ದೆ. ಇಡ್ಲಿ ಮತ್ತು ಸಂಪ್ರೀತ್ ಅವ್ರು ದೋಸೆ ತೊಗೊಂಬಂದಿದ್ದರು. ಇಬ್ಬರೂ ಕೂಡ ಅಲ್ಲೇ ತಿಂದ್ಕೊಂಡು ಆಮೇಲೆ ಮ್ಯಾಮಿಗೆ ಕೂಡ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಇವತ್ತು ನನಗೆ ಒಬ್ಬರು ಲಾವಣ್ಯ ಅಂತ ಕೂಡ ಫ್ರೆಂಡ್ ಆದರು. ಅವ್ರ ಜೊತೆ ಮಾತಾಡಿಕೊಂಡು ಬಸ್ ಸ್ಟ್ಯಾಂಡು ನಮ್ಮ ಕ್ಲಾಸಿನ ಮುಂದೆನೇ ಇರೋದು. ಸೊ ಅಲ್ಲಿ ಹೋಗಿ ಬಸ್ಗೆ ವೆಯ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ನವರಂಗಿಗೆ ಒಂದು ಬಸ್ ಇತ್ತು, ಅಲ್ಲಿ ಇಳ್ಕೊಂಡು ಮತ್ತು ಇವತ್ತು ಬರೀ BMTCಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಯಶವಂತಪುರಕ್ಕೆ ಬಂದು ಯಶವಂತಪುರದಿಂದ ಗೊರಗುಂಟೆಪಾಳ್ಯಕ್ಕೆ BMTC ಬಸ್ ಬಂದು ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಕುಣಿಗಲ್ ಬಸ್ ಹತ್ಕೊಂಡು ಮನೆಗೆ ಬಂದು ರೀಚ್ ಆದೆ. ನನ್ನ ಮಗ ಸ್ಕೂಲಿಂದ ಬಂದು ಆಲ್ರೆಡಿ ಮಲ್ಕೊಂಡಿದ್ದ. ನಾನು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆವತ್ತಿನ ಡೇನ ಅಲ್ಲಿಗೆ ಎಂಡ್ ಮಾಡಿ ಅದರ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಆಫ್ ಬ್ಯೂಟಿಷಿಯನ್ ಕ್ಲಾಸಿಗೆ ಹೋಗ್ತಾಯಿದ್ದೆ. ಇವತ್ತಂತೂ ಅವನು ಹ್ಯಾಪಿಯಾಗಿ ಕಳಿಸ್ಕೊಡ್ತಾ ಇದ್ದ. ಸೊ ನನಗೂ ತುಂಬ ಖುಷಿ ಆಯಿತು. ಅವ್ನು ಯಾವಾಗ ಖುಷಿಯಿಂದ ಕಳಿಸ್ಕೊಡ್ತಾನೋ ನನ್ನ ಡೇ ಕೂಡ ಅವತ್ತು ಪೂರ್ತಿ ಖುಷಿಯಾಗೇ ಇರುತ್ತೆ. ಯಾವತ್ತು ಅವ್ನು ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಕಳಿಸ್ತಾನೋ ಅವತ್ತು ನನ್ನ ಡೇ ಫುಲ್ಲು ಬ್ಯಾಡ್ ಎಕ್ಸ್ಪೀರಿಯನ್ಸ್ಡಾಗೇ ಇರುತ್ತೆ. ಅದನ್ನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಹಾಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ಲು. ಅವ್ರ ಜೊತೆ ಬಸ್ಸಲ್ಲಿ ಮಾತಾಡಿಕೊಂಡು ನೆಕ್ಸ್ಟ್ ಸ್ಟಾಪ್ ಅಂತೂ ನವರಂಗಲ್ಲಿ ಇಳ್ಕೊಂಡೆ. ಆಮೇಲೆ ಅಲ್ಲೊಬ್ಬರು ಪೊಲೀಸ್ನ ಕೇಳಿದೆ ಕಮಲಾನಗರ ಹೋಗೋಕ್ಕೆ ಬಸ್ ಎಲ್ಲಿ ಬರುತ್ತೆ ಅಂತ. ಅವರು ಈ ಕಡೆ ರೈಟ್ ಸೈಡಿಗೆ ಹೋಗಿ ಬ್ರಿಡ್ಜ್ ಹತ್ರ ಬರುತ್ತೆ ಅಂದರು. ಸೊ ಆಮೇಲೆ ರೈಟ್ ತೊಗೊಂಡು ಹಂಗೆ ಬಂದೆ. ಅಲ್ಲೊಂದು ವಾಚ್ಮನ್ ಅಂಕಲಿದ್ದು 96G ಹೋಗಿ ಬಸ್ ಬರುತ್ತೆ ಅಂದರು. ಸೊ ಹಾಗಾಗಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬಸ್ ಚೇಂಜ್ ಮಾಡೋ ಜಾಗಕ್ಕೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಅಲ್ಲಿ ತನಕ ವಾಕ್ ಮಾಡ್ಕೊಂಡು ಬಂದೆ. ಆಮೇಲೆ ಫಸ್ಟ್ ಡೇ ಅಲ್ವಾ, ಸೊ ಹಂಗಾಗಿ ಕೇಳ್ಕೊಂಡೋದ್ರೆ ನೆಕ್ಸ್ಟ್ ಡೇ ರೂಢಿ ಆಗಿಬಿಡುತ್ತೆ. ಕಮಲಾನಗರ್ ಮಾರ್ಕೆಟ್ ಅಂತ ಶಾಪ್ ಆಯಿತು ಬಸ್ ಒಳ್ಳೆ. ಅಲ್ಲಿಂದ ಇಳ್ಕೊಂಡು 500 ಮೀಟರ್ ಟುವರ್ಡ್ ಸ್ಟುಡಿಯೋ ನೆಟ್ಕೊಂಡು ಬರ್ತಾಯಿದ್ದೀನಿ. ಫೈನಲಿ ಲೊಕೇಶನ್ ಹಾಕ್ಕೊಂಡು ನೆಟ್ಕೊಂಡು ಬಂದು ಸ್ಟುಡಿಯೋ ಮುಂದೆ ಕಾಣಿಸ್ತಾ ಇದೆ. 10:30 ಹೇಳಿ 10:35ಗೆ ರೀಚ್ ಆಗಿ ಸ್ಟುಡಿಯೋ ಓಪನ್ ಆಗಿಲ್ಲ ಇನ್ನೂ. ಹೋಗಿ ನನಗೆ ಕಾಲ್ ಮಾಡ್ತೀನಿ ಬನ್ನಿ. ಈ ಸ್ಟುಡಿಯೋ ಜಾಗಕ್ಕೆ 95 ಅಥವಾ 96 ಈ ಬಸ್ ಹತ್ತಬೇಕಾಗಿತ್ತು. 96G ಬಂದು ಅದು ಬೇರೆ ಕಡೆನೇ ಹೋಗುತ್ತೆ, ಮಾರ್ಕೆಟಿಗೆ ಹೋಗುತ್ತೆ. ಬಟ್ ಆಮೇಲೆ ನನಗೆ ಗೊತ್ತಾಯಿತು ಫಸ್ಟ್ ಡೇ ಸೆಕೆಂಡ್ ಡೇ ಎಡವಟ್ ಆಗೇ ಆಗುತ್ತೆ. ಬಟ್ ಬೆಂಗಳೂರಲ್ಲಿ ಡ್ರೈವರ್ಸ್ಗಳು ಕಂಡಕ್ಟರ್ಗಳೇ ಕೆಲವೊಂದೊಬ್ಬರು ಅವರು ಕರೆಕ್ಟಾಗಿ ಸಜೆಸ್ಟ್ ಮಾಡಲ್ಲ, ಬೇರೆ ಜನಗಳೇ ಹೇಳ್ತಾರೆ. ಆ್ಯಂಡ್ ಕ್ಲಾಸಿಗೆ ಬಂದು ಇವತ್ತು ಐಬ್ರೋ ಪ್ರಾಕ್ಟೀಸ್ ಇತ್ತು. ಅದ್ರ ಶೇಪ್ದು ಸ್ವಲ್ಪ ಡೀಟೇಲಾಗಿ ಸ್ವಲ್ಪ ಹೇಳಿಸ್ಕೊಂಡು ಆಮೇಲೆ ಅಲ್ಲೇ ಊಟಕ್ಕೆ ಲಂಚಿಗೆ ಹೋಗೋಣ ಅಂತ ಮ್ಯಾಮ್ ಹೇಳಿದ್ರು ಅಂದ್ಬಿಟ್ಟು ಬಾಕ್ಸ್ ತೊಗೊಂಡೋಗಲಿಲ್ಲ. ಹೋಟ್ಲಲ್ಲೇ ತಿನ್ಕೊಂಡು ಮನೆಗೆ ಬಂದ್ವಿ. ಡಾ ಡಾ ಚಾ ಡಾ
ಹೇಳು ನೋಡು, ಯಾವ್ದು ಸೇಮ್ ಇಲ್ಲ ಈ ಮೂರಲ್ಲಿ, ಯಾವ್ದು ಗುಂಪಿಗೆ ಸೇರಿಲ್ಲ? ಅಲ್ಲ, ಈ ಮೂರು ಒಂದೇ ತರ ಯಾವವೆ, ಒಂದ್ ಬೇರೆದ್ ಯಾವ್ದೋ ಒಂದ್ ಐತಿ, ಯಾವ್ದದು ಹುಡುಕು ಇದ್ರಲ್ಲಿ. ಅಲ್ಲ ಚಿನಿ, ನೀನ್ ಸರಿಯಾಗಿ ಅಬ್ಸರ್ವ್ ಮಾಡು. ಇಲ್ಲಿ ಇವಾಗ ಈ ಮೂರಲ್ಲಿ ಸಾಗ್ ಯಾಕೆ ಹಾಕ್ತೆ ನೀನು? ಗುಂಪಿಗೆ ಸೇರಲ್ಲ ಅಂತ. ಹಂಗೆ ಇದ್ರಲ್ಲಿ ಯಾವ್ದು ಜಾಸ್ತಿ ಒಂದೇ ಐತೆ ಅದಕ್ಕೆ ಹಾಕ್ಬಾರ್ದು. ವೆರಿ ಗುಡ್. ಯಾವ್ದು? ವೆರಿ ಸಾಲ. ಏನಪ್ಪ ಅದು ಅಕ್ಷರ? ಇದೇನ್ ಅಕ್ಷರ? ಚಾ. ವೆರಿ ಗುಡ್. ಚಾಗೆ ಸರ್ಕಲ್ ಹಾಕ್ಬೇಕು. ಹಾಕಮ್ಮ. ಯಾಕೆ? ಬರೀ ಚಾ ಚಾ. ವೇರ್ ಇಸ್ ಚಾ? ನೋ. ಎಸ್. ಗುಡ್. ನನ್ನ ಮಗನಿಗೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇತ್ತು. ಸೊ ಅವನಿಗೆ ಎಲ್ಲ ಸ್ವಲ್ಪ ಹೇಳ್ಕೊಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಇದು 3rd ಡೇ ಕ್ಲಾಸಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಇಲ್ಲಿಂದ ಡೈರೆಕ್ಟ್ ಇವತ್ತು ಬಸ್ ಕರೆಕ್ಟಾಗಿ ಹತ್ಕೊಂಡಿದ್ದೀನಿ. ನೆನ್ನೆ ಎಲ್ಲ ಸ್ವಲ್ಪ ವಾಕು ಅಲ್ಲಿ ಇಲ್ಲಿ ಹಿಂಸೆ ಅದೆಲ್ಲ ಆಯಿತು. ಬಟ್ ನೋಡಿ ಇಲ್ಲಿ ಡೈರೆಕ್ಟಾಗಿ ಕ್ಲಾಸ್ ಹತ್ರ ಇಳಿಯೋ ಥರನೇ ಬಂದು ಇವತ್ತು 3rd ಡೇ ಇಳ್ಕೊಂಡಿದ್ದೀನಿ. ಆ್ಯಂಡ್ ಕ್ಲಾಸಲ್ಲಿ ಇವತ್ತು ಪ್ರೀವಿಯಸ್ ಬ್ಯಾಚ್ ಅವರೆಲ್ಲರೂ ಕೂಡ ಫುಡ್ ಅಂದರೆ ಅಡುಗೆ ಮಾಡ್ಕೊಂಡು ಬಂದಿದ್ದರು, ನಾನ್ ವೆಜ್ಜು. ಅದನ್ನೆಲ್ಲ ತಿಂದ್ಕೊಂಡು ಇವತ್ತು ಕ್ಲಾಸ್ನ ಮುಗಿಸ್ಕೊಂಡು ಅಲ್ಲಿ ನವರಂಗ್ ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಏನೇನೋ ನಡೀತಾ ಇತ್ತು. ಸೊ ಹಾಗಾಗಿ ಮೆಟ್ರೋದಲ್ಲೇ ಬಂದು ಗೊರಗುಂಟೆಪಾಳ್ಯ ಹತ್ರ ಇಳ್ಕೊಂಡು ಇಲ್ಲಿಂದ ಬಸ್ನ ಹತ್ಕೊಂಡು ಇವಾಗ ನಾನು ನಮ್ಮ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದನೂ ಬಸ್ಸೇ ಸಿಕ್ತು. ಸೊ ನಡೆದು ಸ್ಲಿಪ್ಪರೆಲ್ಲ ಕಚ್ಬಿಟ್ಟಿದೆ, ಕಾಲಂತೂ ನೋವು ಬಂದ್ಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟು 2-3 ಡೇಸ್ ಕ್ಲಾಸ್ ರಜೆ ಕೊಟ್ಟಿದ್ರು. ಸೊ ಅಪ್ಪುಗೆ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಕೊಡೋದಕ್ಕೆ ಫೀಸ್ ಕ್ಲಿಯರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವನು ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಹಂಗೆ ಫೀಸ್ ಕೂಡ ಕಟ್ಕೊಂಡು ಅವನನ್ನು ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋಗಿದ್ವಿ. ಅವನು ಕರ್ಕೊಂಡು ಹೋಗೋಕೆ ಬಂದಿದ ತಕ್ಷಣ ಫುಲ್ ಖುಷಿಯಾಗಿ ಬರ್ತಾನೆ. ಪಾಪ ಸ್ಕೂಲಲ್ಲಿ ಅಷ್ಟೊತ್ತಿಂದ ಕಾದಿ ಕಲಿತು ನಮ್ಮನ್ನ ಮಿಸ್ ಮಾಡ್ಕೊತಾ ಇರ್ತಾರಲ್ಲ, ಆಗ ಅವ್ರ ಮೈಂಡಲ್ಲಿ ಅವು ಬಂದರು ಹೆಂಗೋ ಕರ್ಕೊಂಡು ಹೋಗ್ತಾರೆ ಅನ್ನೋ ಖುಷಿ ಕೂಡ ಇರುತ್ತೆ. ಮ್ಯಾಮ್ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದೆ, ತೀಟೆ ಮಾಡ್ತಾನೆ ಮ್ಯಾಮ್ ಹಂಗೆ ಅಂತ. ಸೊ ಹಾಗಾಗಿ ಮ್ಯಾಮ್ ಏನು ಮ್ಯಾಮ್ ನೀವು ಹಿಂಗೆ ಹೇಳ್ತೀರಾ, ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇರ್ತಾರೆ, ನೀವೇನು ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಅಂತ ಅಂತಿದ್ರು. ಮನೇಲೆಲ್ಲ ಫುಲ್ಲು ರೌಡಿ ಬೇಬಿ, ಸ್ಕೂಲಲ್ಲಿ ಫುಲ್ ಸೈಲೆಂಟ್ ಬೇಬಿ ಇವನು. ಆ್ಯಂಡ್ 12,000 ಬ್ಯಾಲೆನ್ಸ್ ಇತ್ತು, ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಅದು ನೆಕ್ಸ್ಟ್ ಡೇ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು ಸ್ಕೂಲಲ್ಲಿ. ಸೊ ಹಾಗಾಗಿ ಇವತ್ತು ಸ್ಕೂಲಿಗೆ ರೆಡಿ ಎಲ್ಲ ಮಾಡಿದ್ವಿ. ನಾವು ಅಪ್ಪ ಅಮ್ಮನೇ ಡೈರೆಕ್ಟಾಗಿ ಅವರೂ ರೆಡಿಯಾಗಿ ಅವನೂ ಸ್ಕೂಲಿಗೆ ಕರ್ಕೊಂಡು ಇವತ್ತು ಬ್ಯಾಗೆಲ್ಲ ಏನಿಲ್ಲ, ಜಸ್ಟ್ ಲೈಕ್ ಗೇಮ್ಸ್ ಆಡಿಸೋದು ಆ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ ಅಪ್ಪು ರಜಿ ತಾತನ ಕರ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಏನಂತೆ? ಇನ್ನೊಂದ್ಸತಿ ತಿರ್ಗು. 0.5 ಗಣಪತಿ ಎಲ್ಲ ಕಣ ಇದು. ಸೈಕಲ್ ಬಪ್ಪ. ಒಂದೇ ರೌಂಡಾ? 3 ಹೊಡಿಬೇಕು. ನಿನ್ನ ಮೇಲೆ ಕುತ್ಕೊಂಡು ಪಚ್ಚ ಬರಬೇಕು. ನೀನೇ ಮಾಡ್ಬೇಕು. ನಿನ್ಗಾರಿಕೆ ನೀನೇ ಮಾಡ್ಬೇಕನ. ನಿನ್ಗಾರಿಕೆ ಲೇ ಅಬ್ದಿನ ಹತ್ತಿಯಲ್ಲ ನಿನ್ ತರನೇ ಸ್ಟ್ರೇಟ್ ಬಚ್ಚಿರ್ಕಂತ ಅದೇನು ಮಾಡಲ್ಲ ಬರು ಅದು ಬರಕತ್ತದೆ. ಹಾಂ ಈಗ ಹೋಗ್ಬಿಡ್ಬೇಕು. ಹಾಂ ಸೀದಾ ಅವ್ರಿ ಸೀದಾ ನಿಂಬೆನ್ ಜೂಮ್ ಮಾಡ ಮೌ ಮಾಡ್ತೀನಿ ಬಾ ಹೊಡಿ ಹೊಡಿ ಬತ್ತು ಇನ್ನೊಂದ್ಸರಿ ತೊಳು ತೊಳು ಕೈಗೆಲ್ಲ ಹಾಕಿಕೊಂಡು ಯಪ್ಪ ಯಪ್ಪ ನಿಂಬೆನ ಆಚೆ ಬಂದು ಆಯ್ತು ಬಿಡ್ರಿ ಆಯ್ತು ಆಗಿಲ್ಲ ಕಂದಿದ್ದಿ. ಹಾಂ ಬರ ಈಗ ಬರ ಈಗ ಬರ ಈಗ ಬರ. ಹಾಂ ಅಂಕ ಯಪ್ಪ ಅಪ್ಪುಗೆ ಇವತ್ತು ಹಾಫ್ ಡೇ ಕ್ಲಾಸ್ ಇತ್ತು. ಸೊ ಅವನನ್ನ ಕ್ಲಾಸ್ಗೆ ಬಿಟ್ಬಿಟ್ಟು ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ಸ್ವಲ್ಪ ಸ್ಟಿಚಿಂಗಿಗೆ ಕೊಟ್ಟಿದ್ದೆ. ಹಾಗೇ ಅವಳ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ. ಸೊ ಹಂಗಾಗಿ ಅವಳ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು ಆಟೆ ಹೊಡ್ಕೊಂಡು ಆಟ ಆಡ್ತಾಯಿದ್ದೆ. ಅಯ್ಯೋ ಬಾ ಅನು. ಅಯ್ಯೋ ಬಾ ಅಯ್ಯೋ ಬಾ ಬೀಳ್ಚಾ ಎಂದು ಕೂತ್ಕೋ. ಅಯ್ಯೋ ಬಾ ಅಮ್ಮ ಮುಖ ಮುಚ್ಕೋಬೇಡ ಅನು.
ಸರಿ ಬಾಚೋ ಇತ್ತಾ ಮಕ್ಳ ಜೊತೆ ಮಕ್ಕಳಾಗಿರೋದೇ ಚಂದ. ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಬಂದೆ. ಆಮೇಲೆ ಮಧ್ಯಾಹ್ನ ಕೂಡ ಆಗಿತ್ತು. ನನ್ನ ತಮ್ಮ ಹೋಗಿ ನನ್ನ ಮಗನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಬಂದ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಸಿ ಯು, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವೀಡಿಯೋ.